शुभोदय बच्चों, कैसे हैं आप सभी। आशा करती हूँ आप अच्छा ही होंगे और भगवान से प्रार्थना करती हूँ आप सदा सुखी रहे, कुशल मंगल रहे और स्वस्थ तंदुरुस्त भी रहें। तो बच्चों, आज हम 10वीं कक्षा में तृतीय भाषा हिंदी विषय के अंतर्गत 7वां पद्यपाठ तुलसी के दोहे इस दोहे के बारे में जानकारी प्राप्त करेंगे। तो इस दोहे का भावार्थ समझ लेने से पहले, इस दोहे की जानकारी प्राप्त कर लेने से पहले हम इस दोहे के संक्षिप्त कवि परिचय प्राप्त कर लेते हैं। तो आइए बच्चों, देखते हैं इस दोहे के कवि तुलसीदास, इनके संक्षिप्त कवि परिचय। तुलसीदास जी के पूरा नाम है गोस्वामी तुलसीदास। इनका जन्म 1532 में हुआ था। ತುಳಸಿದಾಸ್ ಜಿಯವರ ಪೂರ್ಣ ಹೆಸರು ಗೋಸ್ವಾಮಿ ತುಳಸಿದಾಸ್. ಇವರ ಜನನ 1532ರಲ್ಲಿ ಆಗಿತ್ತು. वे हिंदी साहित्य के भक्ति काल की राम भक्ति शाखा के प्रमुख कवि हैं. ಅವರು ಹಿಂದಿ ಸಾಹಿತ್ಯದಲ್ಲಿ ಭಕ್ತಿ ಕಾಲದ ರಾಮ ಭಕ್ತಿ ಶಾಖೆಯ ಒಬ್ಬ ಪ್ರಸಿದ್ಧ ಪ್ರಮುಖ ಕವಿಯಾಗಿದ್ದರು. तुलसीदास जी का जन्म 1532 में उत्तर प्रदेश के राजापुर में हुआ था. तुलसीदास जी ಅವರ ಜನ್ಮ 1532ರಲ್ಲಿ उत्तर प्रदेशದ राजापुर ಎಂಬಲ್ಲಿ ಆಗಿತ್ತು. उनके पिता का नाम आत्माराम और माता का नाम ಹುಲಸಿ था. ಅವರ ತಂದೆಯ ಹೆಸರು ಆತ್ಮಾರಾಮ್ ಮತ್ತು ತಾಯಿಯ ಹೆಸರು ಹುಲಸಿ ಎಂದಾಗಿತ್ತು. कहा जाता है कि जब तुलसीदास जी का जन्म हुआ तब उन्होंने राम नाम का उच्चारण किया था. ಒಂದು ವದಂತಿ ಇದೆ. ಏನಪ್ಪ ಅಂದರೆ, ತುಳಸಿದಾಸ್ ಜಿಯವರು ಹುಟ್ಟಿದಾಕ್ಷಣ ರಾಮನಾಮದ ಜಪವನ್ನು ಮಾಡಿದರು. ರಾಮ ಅನ್ನೋ ನಾಮವನ್ನು, ಹೆಸರನ್ನು ಉಚ್ಚಾರಣೆ ಮಾಡಿದರು. ಇಸ್ಲಿಯೇ ಉನ್ಕೆ ಬಚ್ಪನ್ ಕಾ ನಾಮ್ ರಾಮ್ ಬೋಲಾ ಪಡಾ. ಆ ಒಂದು ಕಾರಣದಿಂದಲೇ ಬಾಲ್ಯದಲ್ಲಿ ಅವರ ಹೆಸರು ರಾಮ್ ಬೋಲಾ ಎಂದಾಗಿತ್ತು. ತುಳಸಿದಾಸ್ ಭಗವಾನ್ ರಾಮ್ ಕೆ ಅನನ್ಯ ಭಕ್ತತೆ. ತುಳಸಿದಾಸ್ ಜಿಯವರು ರಾಮನ ಅನನ್ಯ ಭಕ್ತರಾಗಿದ್ದರು. ಉನ್ಕಿ ಪ್ರಮುಖ ರಚನಾಯೇ ಹೇ. ಅವರ ಪ್ರಮುಖ ರಚನೆಗಳೆಂದರೆ ರಾಮಚರಿತ್ ಮಾನಸ್, ವಿನಯ್ ಪತ್ರಿಕಾ, ಗೀತಾವಲಿ, ದೋಹಾವಲಿ, ಕವಿತಾವಲಿ. सन 1623 में काशी में उनका देहांत हुआ. 1623ರಲ್ಲಿ ಕಾಶಿಯಲ್ಲಿ ಅವರ ಅಂತ್ಯವಾಯಿತು. तो बच्चों, ये था गोस्वामी तुलसीदास जी के संक्षिप्त कवि परिचय. तो इसके बाद हम देखते हैं इस दोहे का आशय क्या है. इस दोहे का आशय इस प्रकार है. गोस्वामी तुलसीदास जी ने अपने दोहे में भक्ति और नैतिकता को प्रतिपादित किया है. उन्होंने प्रस्तुत दोहे में विवेकपूर्ण व्यवहार, संतों के लक्षण, दया, धर्म का महत्व, विपत्ति के साथ ही राम पर भरोसा, अंतर और बाह्य के प्रकाश के बारे में बड़ा ही सुंदर चित्रण किया है. ಈ ದೋಹೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ತುಳಸಿದಾಸ್ ಜಿಯವರು ತಮ್ಮ ಈ ದೋಹೆಯಲ್ಲಿ ಭಕ್ತಿ ಮತ್ತು ನೈತಿಕತೆಯನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ. ಆ ಭಗವಂತನ ಪ್ರತಿ ಭಕ್ತರ ಭಕ್ತಿ ಯಾವ ರೀತಿಯಾಗಿರಬೇಕು, ಅದು ಆಡಂಬರಹೀನವಾಗಿರಬೇಕು, ನಿರ್ಮಲವಾಗಿರಬೇಕು, ಪರಿಶುದ್ಧವಾಗಿರಬೇಕು ಅನ್ನೋದನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಮತ್ತು ಯಾವ ನೈತಿಕ ಅಂಶಗಳನ್ನು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಸಹ ಇಲ್ಲಿ ಬಿಂಬಿಸ್ತಾ ಇದ್ದಾರೆ. उन्होंने प्रस्तुत दोहे में विवेकपूर्ण व्यवहार, संतों के लक्षण, दया, धर्म का महत्व,
विपत्ति के साथ ही राम पर भरोसा, अंतर और बाह्य के प्रकाश के बारे में बड़ा ही सुंदर चित्रण किया है. ಪ್ರಸ್ತುತ ದೋಹೆಯಲ್ಲಿ ತುಳಸಿದಾಸ್ ಜಿಯವರು ವಿವೇಕಪೂರ್ಣ ವ್ಯವಹಾರ, ಈ ಸಮಾಜದಲ್ಲಿ ಮನುಷ್ಯ ವ್ಯವಹರಿಸುವಂಥ ಸಂದರ್ಭದಲ್ಲಿ ತನ್ನ ನಡವಳಿಕೆಯನ್ನು ಯಾವ ರೀತಿಯಾಗಿ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು, ಏನೇ ವ್ಯವಹಾರವನ್ನು ಮಾಡುವುದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಅವನು ಅದರ ಬಗ್ಗೆ ಯೋಚನೆ ಮಾಡಿರಬೇಕು, ಅದರ ಆಗು ಹೋಗುಗಳ ಬಗ್ಗೆ ಯಾವ ರೀತಿ ಕಲ್ಪನೆಯನ್ನು ಮಾಡಿಕೊಂಡಿರಬೇಕು, ಅವನು ಎಲ್ಲದಕ್ಕೂ ಯಾವ ರೀತಿಯಾಗಿ ಸಿದ್ಧವಾಗಿರಬೇಕು ಅನ್ನೋ ಒಂದು ವಿವೇಕಪೂರ್ಣ ವ್ಯವಹಾರದ ಬಗ್ಗೆ ಮತ್ತು ಸಂತೋಂಕಿ ಲಕ್ಷಣ್, ಸಂತ ಸಾಧು ಸಂತರ ಜೀವನ ಶೈಲಿ ಯಾವ ರೀತಿಯಾಗಿರಬೇಕು, ಅವರ ಮನೋಭಾವನೆಗಳು ಯಾವ ರೀತಿಯಾಗಿರಬೇಕು ಮತ್ತು ಯಾವ ರೀತಿಯಾಗಿ ಅವರು ಆದರ್ಶಯುತವಾದಂತಹ ಜೀವನವನ್ನು ನಡೆಸಬೇಕು. ದಯಾ ಧರ್ಮ ಕಾ ಮಹತ್, ದಯೆ ಮತ್ತು ಧರ್ಮದ ಮಹತ್ವ. ವಿಪತ್ತಿ ಕೆ ಸಾಥಿ, ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ. ಕಷ್ಟ ಸುಖಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಸುಖಗಳು ಯಾವ ರೀತಿಯಾಗಿ ಮನುಷ್ಯನಿಗೆ ಸಂತೋಷವನ್ನು ನೀಡ್ತವೋ ಅದೇ ರೀತಿಯಾಗಿ ಕಷ್ಟಗಳು ಅವನನ್ನು ಗಟ್ಟಿ ಮಾಡ್ತವೆ. ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸುವಂಥ ಮನೋ ಸಾಮರ್ಥ್ಯವನ್ನು ಆ ಕಷ್ಟಗಳು ಆತನಿಗೆ ಬೆಳೆಸಿಕೊಡ್ತವೆ. ಹಾಗೆ ಅಂಥ ಕಷ್ಟಗಳ ಸಂದರ್ಭದಲ್ಲಿ ಮನುಷ್ಯನ ನಿಜವಾದ ಸ್ನೇಹಿತರು ಯಾರ್ಯಾರು ಆಗ್ತಾರೆ ಅನ್ನೋದನ್ನು ತುಳಸಿದಾಸ್ಜಿಯವರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಮತ್ತು ರಾಮ್ ಪರ್ ಭರೋಸಾ, ಭಗವಂತನ ಮೇಲೆ ಭಕ್ತ, ನಿಜವಾದ ಭಕ್ತ ಯಾವ ರೀತಿಯ ಭರವಸೆಯನ್ನು ಇಟ್ಕೊಂಡಿರಬೇಕು, ಯಾವ ರೀತಿಯಾಗಿ ಮನಸ್ಸು ಪೂರ್ತಿಯಾಗಿ ಭಗವಂತನಲ್ಲಿ ಲೀನವಾಗಿರಬೇಕು ಅನ್ನೋದನ್ನು ಸಹ ಇಲ್ಲಿ ತುಂಬಾ ಒಳ್ಳೆಯ ಹೋಲಿಕೆಗಳನ್ನು ಕೊಡೋದ್ರ ಮೂಲಕ, ಉದಾಹರಣೆಗಳ ಮೂಲಕ ತುಂಬಾ ಚೆನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ. ಅಂತರ್ और ಬಾಹ್ಯ के ಪ್ರಕಾಶ್ के ಬಾರೆ में, ಒಳಗಿನ ಮತ್ತು ಹೊರಗಿನ ಪ್ರಕಾಶ್ ಅಂದರೆ ಬೆಳಕು, ಮನುಷ್ಯನ ಅಂತರಾತ್ಮದ ಬೆಳಕು ಮತ್ತು ಹೊರಗಿನ ಜಗತ್ತಿನ ಬೆಳಕು ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಇಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ. ಇದೆಲ್ಲ ಈ ದೋಹೆ ಒಳಗಡೆ ಇರುವಂತಹ ಒಂದು ಉದ್ದೇಶ, ಈ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಅನೇಕ ಉದಾಹರಣೆಗಳ ಮೂಲಕ ಇಲ್ಲಿ ತುಳಸಿದಾಸ್ಜಿಯವರು ತುಂಬಾ ಚೆನ್ನಾಗಿ ಪದ್ಯವನ್ನು ವರ್ಣಿಸಿದ್ದಾರೆ. इन दोहे के द्वारा छात्र अच्छे कर्म करने और नैतिकता से जीवन बिताने की सीख प्राप्त कर सकते हैं. ಈ ದೋಹೆ ಮೂಲಕ ಮಕ್ಕಳು ಈ ದೋಹೆಯನ್ನು ಓದೋದ್ರಿಂದ ಮಕ್ಕಳೇ ನೀವೆಲ್ಲ ಒಳ್ಳೆಯ ಕರ್ಮಗಳನ್ನು ಕರ್ಮ ಅಂದರೆ ಕೆಲಸಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದನ್ನು ಮತ್ತು ನೈತಿಕತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದನ್ನು ನೀವು ಈ ಪದ್ಯದ ಮೂಲಕ ಕಲಿತೀರಾ. ಆದ್ದರಿಂದ ಮಕ್ಕಳೇ ಈ ಪಾಠವನ್ನು ತುಂಬಾ ಚೆನ್ನಾಗಿ, ಪದ್ಯಪಾಠವನ್ನು ತುಂಬಾ ಚೆನ್ನಾಗಿ ಗಮನವಿಟ್ಟು ಆಲಿಸಿ ಇದರಲ್ಲಿರುವಂಥ ಎಲ್ಲ ಒಳ್ಳೆಯ ಅಂಶಗಳನ್ನು ನೀವು ಈಗಿನಿಂದಲೇ ನೀವು ಮೈಗೂಡಿಸಿಕೊಂಡು ಒಳ್ಳೆಯ ಜೀವನವನ್ನು, ಒಳ್ಳೆಯ ಭವಿಷ್ಯತ್ತನ್ನು ನೀವು ಪಡ್ಕೊಳ್ಳುವಂತಾಗಬೇಕು. ಆದ್ದರಿಂದ ಈ ಪದ್ಯವನ್ನು ಗಮನವಿಟ್ಟು ಆಲಿಸ್ರಿ, ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳ್ರಿ. ಮತ್ತೊಂದು ಬಾರಿ ಪಾಠವನ್ನು ಕೇಳಿಸಿಕೊಂಡಾದ ನಂತರ ಮನೆಯಲ್ಲಿ ಮತ್ತೊಂದು ಬಾರಿ ತುಂಬಾ ಚೆನ್ನಾಗಿ ಇದರ ಬಗ್ಗೆ ಅಭ್ಯಾಸವನ್ನು ಮಾಡಿ ಅದರಲ್ಲಿರುವಂಥ ಎಲ್ಲ ಅಂಶಗಳನ್ನು ನಿಮ್ಮ ಜೀವನದಲ್ಲಿ, ಪ್ರತಿನಿತ್ಯದ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಅದರ ಜೊತೆಗೇ ನೀವು ನಿಮ್ಮ ಜೀವನವನ್ನು ನೀವು ಬೆಳೆಯೋದನ್ನು ಗಮನದಲ್ಲಿಟ್ಕೊಂಡು ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಸಾಗಬೇಕು, ಜೀವನವನ್ನು ಸಾಗಿಸಬೇಕು ಅಂಥೇಳಿ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ. तो बच्चों अब देखते हैं इस पद्य का भावार्थ क्या है. बच्चों मैं पद्य का भावार्थ समझाने से पहले इस पद्य का आदर्श वाचन करती हूँ, इस दोहे का आदर्श वाचन करती हूँ. पद्यपाठ 7 तुलसी के दोहे. मुखिया मुख सो चाहिए खान पान को एक, मुखिया मुख सो चाहिए खान पान को एक, पालई पोसई सकल अंग तुलसी सहित विवेक, पालई पोसई सकल अंग तुलसी सहित विवेक. जड़ चेतन गुण दोषमय विश्व किन्ह करतार, जड़ चेतन गुण दोषमय विश्व किन्ह करतार, संत हंस गुण गहई पया परिहरि वारी विकार, संत हंस गुण परिहरि वारी विकार.
दया धर्म का मूल है, पाप मूल अभियान। दया धर्म का मूल है, पाप मूल अभिमान। तुलसी दया न छांडिए, जब लग घट में प्राण। तुलसी दया न छांडिए, जब लग घट में प्राण। तुलसी साथी विपत्ति के, विद्या विनय विवेक। तुलसी साथी विपत्ति के, विद्या विनय विवेक। साहस सुकृति सुसत्यव्रत, राम भरोसा एक। साहस सुकृति सुसत्यव्रत, राम भरोसा एक। राम नाम मणि दीप धरो, जीह देहरी द्वार। राम नाम मणि दीप धरो, जीह देहरी द्वार। तुलसी भीतर बाहिरो, जो चाहसी उजियार। तुलसी भीतर बाहिरो, जो चाहसी उजियार। तो बच्चों, ये था इस दोहे का आदर्श वाचन। तो आइए अब हम जाते हैं इस दोहे के भावार्थ की ओर। देखते हैं इस पद्य में तुलसीदास जी किन किन उदाहरणों के द्वारा नैतिकता का चित्रण यहाँ पर किया है। हम पहले पंक्ति की ओर जाते हैं। मुखिया मुख सो चाहिए, खान पान को एक। मुखिया मुख सो चाहिए, खान पान को एक। पालई पोसई सकल अंग, तुलसी सहित विवेक। पालई पोसई सकल अंग, तुलसी सहित विवेक। तुलसीदास मुख अर्थात मुँह और मुखिया दोनों के स्वभाव की समानता दर्शाते हुए लिखते हैं कि कहते हैं कि मुखिया को मुँह के समान होना चाहिए। मुँह खाने पीने का काम अकेला ही करता है, लेकिन वह जो खाता पीता है उससे शरीर के सारे अंगों का पालन पोषण करता है। तुलसी की राय में मुखिया को भी ऐसा ही विवेकवान होना चाहिए कि वह काम इस तरह से करे उसका फल समाज के सब लोगों को समान रूप से मिले। ಮಕ್ಕಳೇ, ಇಲ್ಲಿ ತುಳಸಿದಾಸ್ ಜಿಯವರು ಮುಖ ಅರ್ಥಾತ್ ಮುಖ, ಮುಖ ಅಂದರೆ ಮುಖ ಬಾಯಿ, ಮತ್ತು ಮುಖ್ಯ ಅಂದರೆ ಮುಖ್ಯಸ್ಥ ನಾಯಕ. ಬಾಯಿ ಮತ್ತು ಮುಖ್ಯಸ್ಥ ಇವರಿಬ್ಬರ ಸ್ವಭಾವವನ್ನು ಸಮಾನವಾಗಿ ಹೋಲಿಕೆ ಮಾಡ್ತಾ ಇದ್ದಾರೆ. ಅವೆರಡನ್ನು ಹೋಲಿಸ್ತಾ ಇದ್ದಾರೆ. ಬಾಯಿ ಯಾವ ರೀತಿಯಾಗಿರುತ್ತೋ ನಾಯಕನೂ ಸಹ ಅದೇ ರೀತಿಯಾಗಿರಬೇಕು. ಅವರಿಬ್ಬರ ಕಾರ್ಯಗಳನ್ನು ಹೋಲಿಕೆ ಮಾಡ್ತಾ ಇಲ್ಲಿ ಒಂದು ಸುಂದರವಾದಂಥ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ದೇಹದ ಸರ್ವಾಂಗಗಳಿಗೂ ಶಕ್ತಿ ಸಿಗುವಂಥದ್ದು ಬಾಯಿ ಮೂಲಕವೇ. ಹೇಗೆ ಹೇಳ್ತೀರಾ ನಿಮ್ಮಲ್ಲಿ ಯಾರಾದರೂ ಇದನ್ನ? ಹೇಗೆ ಅಂದರೆ, ಅಕಸ್ಮಾತ್ತಾಗಿ ನಮಗೆ ಬಾಯಿ ಇಲ್ಲದೆ ಹೋಗಿದ್ರೆ, ನಾವು ಆಹಾರ ಸೇವನೆಯನ್ನು ಮಾಡದೇ ಹೋಗಿದ್ರೆ ನಮ್ಮ ದೇಹಕ್ಕೆ ಶಕ್ತಿ ಬರುವುದಾದರೂ ಹೇಗೆ ಅಲ್ವಾ? ಅದಕ್ಕಾಗಿಯೇ ಗೋಸ್ವಾಮಿ ತುಳಸಿದಾಸ್ ಜಿಯವರು ಇಲ್ಲಿ ಬಾಯಿಯನ್ನು ಮುಖ್ಯಸ್ಥನಿಗೆ ನಾಯಕನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಬಾಯಿ ತಿನ್ನುವಂಥ ಮತ್ತು ಕುಡಿಯುವಂಥ ಕೆಲಸವನ್ನು ಅಕೇಲ ಅಂದರೆ ಒಂದೇ, ಅದು ಒಂದೇ ಮಾಡ್ತಾ ಇದೆ. ತಿನ್ನುವಂಥ ಕೆಲಸವನ್ನು ಕುಡಿಯುವಂಥ ಕೆಲಸವನ್ನು ಬಾಯಿ ಒಂದೇ ಮಾಡೋದು. ಆ ತಿನ್ನೋದ್ರಿಂದ ಕುಡಿಯೋದ್ರಿಂದ ಸಿಗುವಂಥ ಪೌಷ್ಟಿಕಾಂಶ ಶಕ್ತಿ ಅದೆಲ್ಲವೂ ಸಹ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಸಹ ಸರಬರಾಜಾಗುತ್ತೆ. ಆ ಬಾಯಿ ನಾನು ತಿನ್ನುವಂಥ ಆಹಾರ ಬರೀ ಎಡಗೈಗಷ್ಟೇ ಹೋಗಲಿ, ಹೊಟ್ಟೆಗಷ್ಟೇ ಹೋಗಲಿ, ತಲೆಗಷ್ಟೇ ಹೋಗಲಿ ಅಂತ ಯೋಚನೆ ಮಾಡೋದಿಲ್ಲ. ಯಾವ ರೀತಿಯಾಗಿ ತಾನು ತಿನ್ನೋದನ್ನು ಪ್ರತಿಯೊಂದು ಅಂಗಗಳಿಗೂ ತಲುಪುವಂತೆ ಮಾಡುತ್ತೋ ಹಾಗೆಯೇ ನಾಯಕನಾದವನೂ ಸಹ ತಾನು ಮಾಡುವಂಥ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಬಾಯಿ ನಾನು ತಿನ್ನುವಂಥ ಆಹಾರ ನನಗೇ ಸಿಗೋದಿಲ್ಲ, ನನ್ನ ಬಾಯಲ್ಲಿ ಉಳಿಯೋದಿಲ್ಲ ಅದು ಅಂಥೇಳಿ ಅದನ್ನು ತಿನ್ನೋದನ್ನೇ ತ್ಯಾಗ ಮಾಡಿಬಿಟ್ರೆ ಅಲ್ವಾ? ಹಾಗಾಗಿ ನಾಯಕನೂ ಸಹ ಯಾವ ರೀತಿಯಾಗಿ ಬಾಯಿ ತಿನ್ನುವಂಥ ಉಣ್ಣುವಂಥ ಕೆಲಸವನ್ನು ಒಂದೇ ಮಾಡಿ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಪಾಲೈ ಪೋಸೈ ಸಕಲ ಅಂಗ್,
ಪಾಲೈ ಪೋಸೈ ಪಾಲನೆ ಮಾಡುತ್ತೆ, ಪೋಷಣೆ ಮಾಡುತ್ತೆ, ಎಲ್ಲ ಅಂಗಗಳನ್ನು ಪೋಷಣೆ ಮಾಡುತ್ತೆ. ಅದೇ ರೀತಿಯಾಗಿ ನಾಯಕನು ಸಹ ತನ್ನ ಹಿಂಬಾಲಕರಾಗಿ ತನ್ನನ್ನು ಅನುಸರಿಸುವಂಥ ಪ್ರತಿಯೊಬ್ಬ ಜನರನ್ನು ಸಹ, ಪ್ರತಿಯೊಬ್ಬ ಜನಸಾಮಾನ್ಯರನ್ನು ಸಹ ಅದೇ ರೀತಿಯಾಗಿ ಯಾವುದೇ ಭೇದ ಭಾವನೂ ಇಲ್ಲದೆ ಇರುವಂಥ ರೀತಿಯಲ್ಲಿ ಅವು ಎಲ್ಲರಿಗೂ ಸಹ ಒಂದೇ ರೀತಿಯ ನ್ಯಾಯವನ್ನು ಒದಗಿಸ್ತಾ ಆ ಫಲವನ್ನು ತಾನು ಮಾಡಿರುವಂಥ ಕೆಲಸದ ಫಲವನ್ನು ಎಲ್ಲರಿಗೂ ಸಮಾನವಾಗಿ ಹಂಚುವಂಥ ಮನೋಭಾವವನ್ನು ಅವನು ಬೆಳೆಸ್ಕೊಳ್ಬೇಕು. ಅವರ ತುಳಸಿದಾಸ್ಜಿಯವರ ಅಭಿಪ್ರಾಯ ಮುಖ್ಯ ಅಂದರೆ ನಾಯಕನಾದವನು ವಿವೇಕವಾನ್ ಹೋನಾ ಚಾಹಿಯೇ, ಬುದ್ಧಿವಂತನಾಗಿರಬೇಕು, ವಿವೇಕಪೂರ್ಣನಾಗಿರಬೇಕು. ತಾನು ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಅದರ ಆಗು ಹೋಗುಗಳ ಬಗ್ಗೆ, ಅದರ ಕೆಡಕುಗಳ ಬಗ್ಗೆ, ಒಳಿತುಗಳ ಬಗ್ಗೆ ಎಲ್ಲವನ್ನು ಅವನು ಆಲೋಚನೆ ಮಾಡಿ ಆ ಕೆಲಸದಿಂದ ಸರ್ವರಿಗೂ ಸಹ ಒಳ್ಳೆಯದಾಗುತ್ತೆ ಅನ್ನೋ ಹಾಗಿದ್ರೆ ಮಾತ್ರ ಆ ಕೆಲಸಕ್ಕೆ ಕೈ ಹಾಕುವಂಥ ವಿವೇಕವಂತನಾಗಿರಬೇಕು. ಅಂದರೆ ತಾನು ನಾಯಕನಾದವನು ಮಾಡುವಂತಹ ಕೆಲಸ ಸ್ವಾರ್ಥಕ್ಕೆ ಸಂಬಂಧಿಸಿದಂಥದ್ದಾಗಿರಬಾರದು, ಸ್ವಾರ್ಥ ಸಾಧನೆ ಆಗಬಾರದು. ತನ್ನ ಅಂತಸ್ತನ್ನು ಬೆಳೆಸಿಕೊಳ್ಳೋದು, ತನ್ನ ಮನೆಯನ್ನು ಉದ್ಧಾರ ಮಾಡಿಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಅದು ಆತನನ್ನು ಅವಲಂಬಿಸಿರುವಂಥ, ಆತನನ್ನು ಹಿಂಬಾಲಿಸಿರುವಂಥ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಸಹ ಆತನ ಸೇವೆಯ ಫಲ ತಲುಪುವಂತಾಗಿರಬೇಕು. ಆ ರೀತಿ ಯೋಚನೆ ಮಾಡಿ ಅವನು ಕೆಲಸವನ್ನು ಮಾಡಬೇಕು. उसका फल समाज के सब लोगों को समान रूप से मिले. ಆತ ಮಾಡುವಂಥ ಕೆಲಸದ ಫಲ ಆ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಸಹ ಸಮಾನವಾಗಿ ಲಭ್ಯವಾಗುವಂಥ ರೀತಿಯಲ್ಲಿ ಅವನು ಕೆಲಸವನ್ನು ಮಾಡಬೇಕು. ಇದು ಈ ಪದ್ಯದ ಈ ದೋಹೆಯ ಮೊದಲನೇ ದೋಹೆಯ ಭಾವಾರ್ಥ ಆಗಿದೆ. तो आइए देखते हैं दूसरी पंक्ति में किन किन उदाहरणों के द्वारा गोस्वामी तुलसीदास जी हम सभी को क्या बता रहे हैं. दूसरा पंक्ति इस प्रकार है. जड़ चेतन गुण दोषमय विश्व किन्ह करतार, संत हंस गुण गहई पय परिहरि वारी विकार. संत हंस गुण गहई पय परिहरि वारी विकार. तुलसीदास संत की हंस पक्षी के साथ तुलना करते हुए उसके स्वभाव का परिचय देते हैं. यहाँ पर तुलसीदास जी साधु संतों की तुलना हंस पक्षी के साथ कर रहे हैं. उनका स्वभाव, हंस पक्षी की स्वभाव किस तरह रहता है, साधु संतों की स्वभाव किस प्रकार रहता है, हम लोगों को साधु संतों का विचारों का अनुकरण करने वाले जनसामान्य लोग किस प्रकार रहना चाहिए, इसकी उदाहरण के द्वारा हमें बता रहे हैं. सृष्टिकर्ता ने इस संसार को जड़ चेतन और गुण दोष से मिलाकर बनाया है. अर्थात इस संसार में अच्छे बुरे, सार निस्सार, समझ नासमझ के रूप में अनेक गुण दोष भरे हुए हैं. हंस पक्षी जिस प्रकार दूध में निहित पानी को छोड़कर केवल दूध मात्र पी लेता है, उसी प्रकार संत भी हंस की तरह संसार में निहित गुण दोषों में केवल गुणों को ही अपनाते हैं. ತುಳಸಿದಾಸ್ಜಿಯವರು ಇಲ್ಲಿ ಹಂಸ ಪಕ್ಷಿಯ ಜೊತೆಗೆ ಸಾಧು ಸಂತರ ಗುಣವನ್ನು ಹೋಲಿಕೆ ಮಾಡ್ತಾ ಇದ್ದಾರೆ, ಅವರ ಸ್ವಭಾವವನ್ನು ಹೋಲಿಕೆ ಮಾಡ್ತಾ ಇದ್ದಾರೆ. ಅಂದರೆ ಗೋಸ್ವಾಮಿ ತುಳಸಿದಾಸ್ಜಿಯವರು ಹೇಳ್ತಾ ಇರೋದನ್ನು ಏನಪ್ಪ ಅಂದರೆ, ಸಾಧು ಸಂತರು ಯಾವ ರೀತಿಯಾಗಿ ಹಂಸ ಪಕ್ಷಿಯ ಕ್ಷೀರ ನ್ಯಾಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೋ ಅದೇ ಪ್ರಕಾರವಾಗಿ ನಾವು ಸಹ ನಮ್ಮ ಜೀವನದಲ್ಲೂ ಅದೇ ತತ್ವಗಳನ್ನು ಅಳವಡಿಸಿಕೊಂಡು ಜೀವನವನ್ನು ಸಾಗಿಸಬೇಕು ಅನ್ನೋದು ತುಳಸಿದಾಸ್ಜಿಯವರ ಹೆಬ್ಬಯಕೆ. ಯಾವ ಪ್ರಕಾರವಾಗಿ ಹಂಸ ಪಕ್ಷಿ ತನ್ನ ಬಾಯಲ್ಲಿರುವಂಥ ಒಂದು ಗ್ರಂಥಿಯ ಸಹಾಯದಿಂದ ಹಾಲಲ್ಲಿ ನಾವೊಂದು ಬಕೆಟ್ ನೀರಲ್ಲಿ ಎರಡು ಸ್ಪೂನಷ್ಟು ಹಾಲನ್ನು ಬೆರೆಸಿ ಅದರ ಮುಂದೆ ಇಟ್ಟಾಗ ಅದು ಕೇವಲ ಒಂದು ಬಕೆಟ್ ನೀರಿನಲ್ಲಿರುವಂಥ ಹಾಲಿನ ಅಂಶವನ್ನು ಮಾತ್ರ ಎಳ್ಕೊಳ್ಳುತ್ತೆ. ಅಂದರೆ ಅದರ ಬಾಯಲ್ಲಿರುವಂತಹ ಗ್ರಂಥಿ ಆ
ತನ್ನ ಕೊಕ್ಕನ್ನು ಆ ಹಾಲಿನ ಬಕೆಟಲ್ಲಿಟ್ಟಾಗ ಆ ಹಾಲಿನ ಅಂಶವಿರುವಂತಹದ್ದು ಆ ಗ್ರಂಥಿಯಲ್ಲಿ ಹುಳಿಯ ಅಂಶ ಇರೋದ್ರಿಂದ ಅದು ಆ ಹಾಲಿಗೆ ಬಿದ್ದ ತಕ್ಷಣ ಹಾಲು ಒಡೆದು ಹೋಗುತ್ತೆ. ಯಾವ ರೀತಿಯಾಗಿ ಕೆಟ್ಟೋಗಿರುವಂಥ ಹಾಲನ್ನು ನಾವು ಪಾತ್ರೆನ ಒಲೆ ಮೇಲಿಟ್ಟಾಗ ಅದು ಜಂಡಾಗುತ್ತೆ, ಹಾಲು ಒಂದು ಕಡೆ ಸೇರ್ಕೊಳ್ಳುತ್ತೆ, ಗಂಟಾಗುತ್ತೆ. ಆ ರೀತಿಯಾಗಿ ಹಂಸ ಪಕ್ಷಿ ತನ್ನ ಕೊಕ್ಕನ್ನು ಅದರಲ್ಲಿಟ್ಟಾಗ ಹಾಲು ಸಹ ದುಂಡಗಾಗುತ್ತೆ. ಆ ರೀತಿಯಾಗಿ ಅದು ಕೇವಲ ಹಾಲನ್ನು ಮಾತ್ರ ಸೇವನೆ ಮಾಡುತ್ತೆ, ಬಾಕಿ ನೀರಿನ ಅಂಶವನ್ನು ಹಾಗೇ ಬಿಟ್ಟುಬಿಡುತ್ತೆ. ಅಂದರೆ ಇಲ್ಲಿ ಹಾಲಲ್ಲಿ ಪೌಷ್ಟಿಕಾಂಶ ಇರುತ್ತೆ, ಅದು ದೇಹಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ಅದು ಹಾಲನ್ನು ಮಾತ್ರ ಸೇವನೆ ಮಾಡುತ್ತೆ. ನೀರಿನಿಂದ ಯಾವುದೇ ಲಾಭ ಇಲ್ಲ ಅಂದಾದಾಗ ಅದು ನೀರನ್ನು ಹಾಗೆ ಅಲ್ಲಿಯೇ ಉಳಿಯೋದಕ್ಕೆ ಬಿಡುತ್ತೆ. ಹಾಗೆ ಸಾಧು ಸಂತರು ಸಹ ಮೇಧಾವಿಗಳು ಸಹ ತಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥ ಅಂಶಗಳನ್ನು ಮಾತ್ರ ಸಮಾಜದಲ್ಲಿ ಸ್ವೀಕಾರ ಮಾಡ್ತಾರೆ, ಉಳಿದಂತನ್ನು ಅಲ್ಲಿಯೇ ಬಿಟ್ಟು ಬಿಡ್ತಾರೆ. ಹಾಗೆ ನಾವು ಸಹ ಇರಬೇಕು ಅನ್ನೋದು ಇಲ್ಲಿ ತುಳಸಿದಾಸ್ಜಿಯವರ ಹೆಬ್ಬೈಗೆ. ಈ ಸಂಸಾರ, ಈ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಜಡ ಅಂದರೆ ನಿರ್ಜೀವವಾಗಿರುವಂಥ, ಚೇತನ್ ಅಂದರೆ ಜೀವಂತಿಕೆ ಇರುವಂಥ, ಜೈವಿಕ ಒಂದು ಕಳೆ ಇರುವಂತಹ, ಜೀವದ ಕಳೆ ಇರುವಂತಹ ಅಂಶಗಳು, ಸಜೀವ ವಸ್ತುಗಳು ಅಂಥೇಳಿ ನಾವು ಹೇಳಬಹುದು. ನಿರ್ಜೀವ ಮತ್ತು ಸಜೀವ ವಸ್ತುಗಳು ಸಹ ಇದ್ದಾವೆ. ಜೊತೆಗೆ ದೋಷ್, ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣ, ಅವೆಲ್ಲವನ್ನ ಸೇರಿಸಿ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಜೊತೆಗೆ ಅಷ್ಟೇ ಅಲ್ಲದೆ ಈ ಸಂಸಾರದಲ್ಲಿ ಸಮಾಜದಲ್ಲಿ ಮನುಷ್ಯ ಜೀವನ ಮಾಡ್ತಾ ಇರುವಂಥ ಸಮಾಜದಲ್ಲಿ, ಯಾಕಂದರೆ ಮನುಷ್ಯ ಸಂಘಜೀವಿ, ಅವನು ಸಮಾಜವನ್ನು ಹೊರತುಪಡಿಸಿ ಒಂದು ಕಾಡಿನಲ್ಲಿ ಹೋಗಿ ಪ್ರಾಣಿಗಳಂತೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಸಮಾಜದಲ್ಲೇ ಜೀವನ ಮಾಡಬೇಕು, ಸಮಾಜದಲ್ಲಿ ಬರುವಂಥ ಎಲ್ಲ ಆಗು ಹೋಗುಗಳನ್ನು ಎದುರಿಸಿಯೇ ತನ್ನ ಜೀವನವನ್ನು ಸಾಗಿಸಬೇಕು. ಹಾಗಾಗಿ ಈ ಸಮಾಜವೂ ಸಹ ಒಳ್ಳೆಯದು ಕೆಟ್ಟದ್ದು ಅನ್ನೋ ಒಂದು ಅಂಶಗಳನ್ನು ತಿಳಿದಿರುವಂಥದ್ದು, ತಿಳಿಯದೇ ಇರುವಂಥ ಅಂಶಗಳನ್ನು ಒಳಗೊಂಡೇ ಈ ಸಮಾಜ ನಿರ್ಮಾಣವಾಗಿದೆ. ಅಂದರೆ ಈ ಸಮಾಜ ಕೆಟ್ಟದ್ದು ಮತ್ತು ಒಳ್ಳೆಯದಿಂದಲೇ ತುಂಬಿಕೊಂಡು ಹೋಗಿದೆ. ಒಂದು ಕಡೆ ಕೆಟ್ಟದ್ದಿದ್ರೆ ಮತ್ತೊಂದು ಕಡೆ ಒಳ್ಳೆಯದಿದೆ. ಹಾಗಿರಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಂಸ ಪಕ್ಷಿ ಕೇವಲ ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತೆ, ನಾವು ಸಹ ಹಾಗೆಯೇ ಕೇವಲ ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಈ ಜಗತ್ತು ಎಷ್ಟೊಂದು ಆವಿಷ್ಕಾರಗಳನ್ನು ಕಂಡಿರುವಂತಹ ಒಂದು ಚೈತನ್ಯ ಇರುವಂತಹ ಒಂದು ಹೊಸ ಜಗತ್ತಿದೆ. ಎಷ್ಟೆಲ್ಲ ಆವಿಷ್ಕಾರಗಳನ್ನು ನಾವು ಕಂಡಿದ್ದೀವಿ, ಏನೆಲ್ಲ ಹೊಸ ವಸ್ತುಗಳನ್ನು ಈ ಜಗತ್ತಿಗೆ ವಿಜ್ಞಾನಿಗಳು ಪರಿಚಯಿಸಿಕೊಟ್ಟಿದ್ದಾರೆ. ಆ ಎಲ್ಲ ವಸ್ತುಗಳಿಂದ ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟದ್ದೂ ಸಹ ಇದೆ. ಉದಾಹರಣೆಗೆ ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ಗಳ ಬಳಕೆ ಆಗಿರ್ಬೋದು, ಎಲ್ಲವೂ ಸಹ ಎಷ್ಟು ಒಳಿತನ್ನು ಮಾಡುತ್ತೋ ಅಷ್ಟೇ ಕೆಡಕು ಸಹ ಇದೆ. ಅದೆಲ್ಲವೂ ಸಹ ಬಳಕೆದಾರರ ಮೇಲೆ ಅವಲಂಬಿತವಾಗಿರುವಂಥದ್ದು. ಮನುಷ್ಯ ಅದನ್ನು ಯಾವ ರೀತಿಯಾಗಿ ಬಳಸಿಕೊಳ್ತಾನೋ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿದೆ. ಅದನ್ನು ಕೆಟ್ಟ ಯೋಚನೆಗಳಿಗಾಗಿ, ಸಮಯ ವ್ಯರ್ಥವಾಗಿ ಕಳೆಯೋದಕ್ಕಾಗಿ ಬಳಕೆ ಮಾಡಿಕೊಂಡಿದ್ದೆ ಆದರೆ ಮನುಷ್ಯ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಅವನು ನಿಂತ ನೀರಿನಂತೆ ಎಲ್ಲಿ ನಿಂತಿರ್ತಾನೋ ಅಲ್ಲೇ ನಿಂತಿರ್ತಾನೆ. ಜಗತ್ತು ಮುಂದೆ ಸಾಗ್ತಾ ಇರುತ್ತೆ. ಯಾವ ಮನುಷ್ಯ ಅದನ್ನು ಒಳ್ಳೆಯದಕ್ಕಾಗಿ ಬಳಸಿಕೊಳ್ತಾನೋ ಅವನು ಜಗತ್ತಿನ ಜೊತೆಗೇನೆ ಓಡ್ತಾನೆ, ಜಗತ್ತಿನ ಜೊತೆಗೇನೆ ಅಭಿವೃದ್ಧಿಯನ್ನು ಕಾಣ್ತಾನೆ, ಸಾಧನೆಗಳನ್ನು ಮಾಡ್ತಾನೆ, ಯಶಸ್ಸನ್ನು ಕಾಣ್ತಾನೆ, ಗುರಿಯನ್ನು ತಲುಪ್ತಾನೆ, ಒಳ್ಳೆಯ ಸಾಧಕನಾಗಿ ಜಗತ್ತಿಗೆ ಪರಿಚಯನಾಗ್ತಾನೆ. ಹಾಗಾಗಿ ಮಕ್ಕಳೇ, ಈ ಸಮಾಜ ಒಳ್ಳೆಯದು ಕೆಡುಕು ಎರಡೂ ಇದೆ. ಈಗ ನಾವು ಸಾಧು ಸಂತರನ್ನು, ಮಹಾನ್ ವ್ಯಕ್ತಿಗಳನ್ನು ನಾವು ಗಮನಿಸಿದಾಗ, ಅವರ ಜೀವನ ಶೈಲಿಯನ್ನು ಗಮನಿಸಿದಾಗ ನಮಗೆ ತಿಳಿದು ಬರುವಂಥ ಅಂಶ ಏನು ಅಂದರೆ, ಅವರು ಸಮಾಜದಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಮಾತ್ರ ಗ್ರಹಿಸಿಕೊಂಡಿದ್ರು, ಅವುಗಳನ್ನು ಮಾತ್ರ ಅಳವಡಿಸಿಕೊಂಡ್ರು ತಮ್ಮ ಜೀವನದಲ್ಲಿ. ಹಾಗಾಗಿ ಅವರು ಮಹಾನ್ ಸಾಧಕರಾಗೋದಕ್ಕೆ ಸಾಧ್ಯ ಆಯಿತು. ನಾವು ಸಹ ನಾವು ಸಮಾಜದಲ್ಲಿ ಅನೇಕ ವ್ಯಕ್ತಿಗಳನ್ನು ಅನೇಕ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀವಿ. 100 ಜನ ವ್ಯಕ್ತಿಗಳನ್ನು ಭೇಟಿ ಮಾಡಿದರೆ 100 ಜನರಲ್ಲೂ ಸಹ ಒಳ್ಳೆಯ ಅಂಶವೂ ಸಹ ಇರುತ್ತೆ, ಕೆಟ್ಟ ಅಂಶವೂ ಸಹ ಇರುತ್ತೆ. ಆ 100 ಜನರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಮಾತ್ರ ನಾವು ಗ್ರಹಿಸಿಕೊಂಡಿದ್ರೆ, ಅವುಗಳನ್ನು ಮಾತ್ರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಾವು ಆ 100 ಜನರಿಗಿಂತಲೂ ಶ್ರೇಷ್ಠರಾಗ್ತೀವಿ. ಯಾಕಂತಂದರೆ ಆ 100 ಜನರಲ್ಲಿ ಒಂದೊಂದು ಕೆಟ್ಟ ಗುಣಗಳಿದೆ, ನಾವು ಸ್ವೀಕಾರ ಮಾಡಿರುವಂಥದ್ದು ಕೇವಲ ಒಳ್ಳೆಯ ಗುಣವನ್ನು ಮಾತ್ರ. ಹಾಗಾಗಿ ಇಲ್ಲದೇ ಇರುವಂಥ 99 ಗುಣಗಳು ನಮ್ಮಲ್ಲಿರುವಂಥದ್ದಾಗ್ತವೆ. ಹಾಗಾಗಿ ಆ ರೀತಿಯಾಗಿ ನಾವು ಕೇವಲ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಆ ರೀತಿಯಾಗಿ
ರೀತಿಯಾಗಿ ಬೆಳೆಸ್ಕೊಂಡು ಉತ್ತಮ ಸಾಧಕರಾಗಬೇಕು. ನೀವು ಸಹ ಇಂದಿನಿಂದಲೇ ಒಳ್ಳೆಯ ಗುಣಗಳನ್ನು ಮಾತ್ರ, ನೀವು ಚಲನಚಿತ್ರಗಳನ್ನು ನೋಡಿದಾಗ ಆಗಿರ್ಬೋದು, ಧಾರಾವಾಹಿಗಳನ್ನು ನೋಡಿದಾಗ ಆಗಿರ್ಬೋದು, ಸಾಮಾನ್ಯವಾಗಿ ಮಕ್ಕಳಿಗೆ ಯಾವುದು ಬೇಡವೋ ಅದೇ ಬೇಗ ಆಕರ್ಷಣೆಗೊಳಗಾಗ್ತಾರೆ. ನೀವು ಗಮನಿಸಿರ್ಬೋದು, ಯಾವುದೇ ಒಂದು ಚಲನಚಿತ್ರವನ್ನು ನೋಡಿದಾಗ ಒಳ್ಳೆಯ ಅಂಶ ತುಂಬ ಬೇಗ ನೆನಪಲ್ಲಿ ಬರೋದಿಲ್ಲ. ಆ ಚಿತ್ರದ ಹೆಸರನ್ನು ನೆನಪಿಸ್ಕೊಂಡಾಗ ನಮಗೆ ಮೊದಲು ಬರುವಂಥದ್ದು, ನಮಗೆ ಗಾಬರಿ ಹುಟ್ಟಿಸುವಂಥ ವಿಷಯ, ನಾವು ಭಯಭೀತರಾಗುವಂಥ ವಿಷಯವೇ, ಆ ಚಿತ್ರವೇ ನಮಗೆ ಮುಂಚೆ ನೆನಪಿಗೆ ಬರುತ್ತೆ. ಹಾಗಾಗಿ ಮಕ್ಕಳೇ, ಅಂಥದ್ದನ್ನೆಲ್ಲ ನೆನಪಿಸ್ಕೊಳ್ಳದೇನೆ ಒಳ್ಳೆಯ ಅಂಶವನ್ನು ಮಾತ್ರ ನಾವು ನೆನಪಿಟ್ಕೊಂಡು ಒಳ್ಳೆಯದನ್ನು ಮಾತ್ರ ರೂಢಿಸಿಕೊಂಡು ಉತ್ತಮ ಸಾಧಕರಾಗಿ ನೀವು ಸಹ ಬೆಳೀರಿ ಅಂತ ನಾನೂ ಸಹ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. तो ये था इस दोहे के दूसरी पंक्ति का भावार्थ. तो हम अब देखते हैं तीसरी पंक्ति में तुलसीदास जी क्या कह रहे हैं. तुलसीदास जी तीसरी पंक्ति में कह रहे हैं कि दया धर्म का मूल है, पाप मूल अभिमान. दया धर्म का मूल है, पाप मूल अभिमान. तुलसी दया न छांडिए जब लग घट में प्राण. तुलसी दया न छांडिए जब लग घट में प्राण. इसका अर्थ यहाँ है कि तुलसीदास जी ने स्पष्टतः बताया है कि दया धर्म का मूल है और अभिमान पाप का मूल है. इसलिए कवि कहते हैं कि जब तक शरीर में प्राण है तब तक मनुष्य को अपना अभिमान छोड़कर दयावान बने रहना चाहिए. बच्चों, अभिमान इसका अर्थ होता है अहंकार, छांडिए इसका अर्थ होता है छोड़ देना. लघ तुलसीदास जी यहाँ इस दोहे में कह रहे हैं कि दया धर्म का मूल होता है और अभिमान पाप का मूल, अहंकार पाप का मूल होता है. इसलिए हम जब तक हमारे शरीर में प्राण है तब तक अहंकार को छोड़कर दयावान बनकर जीवन बिताना चाहिए. ಈ ಪದ್ಯದಲ್ಲಿ ಗೋಸ್ವಾಮಿ ತುಳಸಿದಾಸಿಯವರು ಏನಪ್ಪ ಹೇಳ್ತಾ ಇರೋದು ಅಂದರೆ, ತುಂಬ ಸ್ಪಷ್ಟವಾಗಿ ತುಳಸಿದಾಸರಿಯವರು ಇಲ್ಲಿ ಹೇಳಿದ್ದಾರೆ, ದಯಾ ಧರ್ಮದ ಮೂಲ, ಅಹಂಕಾರ ಪಾಪದ ಮೂಲ. ಯಾವ ಮನುಷ್ಯನಲ್ಲಿ ದಯವಿಲ್ಲದ ಧರ್ಮವಿಲ್ಲವಯ್ಯ ಅಂತ ಹೇಳಿ, ದಯವೇ ಧರ್ಮದ ಮೂಲ ಅಂತೆಲ್ಲ ನಾವು ಅನೇಕ ನಾಣ್ಣುಡಿಗಳನ್ನು, ಅನೇಕ ಹೇಳಿಕೆಗಳನ್ನು ಕೇಳಿದ್ದೀವಿ ಅಲ್ವಾ. ಅಂದರೆ ಇಲ್ಲಿ ದಯವೇ ಧರ್ಮದ ಮೂಲ, ಅಹಂಕಾರ ಪಾಪದ ಮೂಲ. ಯಾವ ಮನುಷ್ಯನಲ್ಲಿ ದಯೆ ಇರುತ್ತೋ ಅವನು ಉತ್ತಮ ಫಲಗಳನ್ನು ಪಡಿತಾನೆ. ಯಾವ ಮನುಷ್ಯನಿಗೆ ಅಹಂಕಾರವಿರುತ್ತೋ ಅವನು ಕೆಟ್ಟ ಫಲಗಳನ್ನು ಪಡಿತಾನೆ. ಅಭಿಮಾನ ಅಂದರೆ ಅಹಂಕಾರ. ತುಳಸಿ ದಯಾನ ಛಾಂಡಿಯೇ ಜಬಲಗ ಘಟ ಮೇ ಪ್ರಾಣ್. ಘಟ ಅಂದರೆ ಶರೀರ. ತುಳಸಿದಾಸಜಿಯವರು ಏನಪ್ಪ ಹೇಳ್ತಾ ಇರೋದು ಅಂದರೆ, ಎಲ್ಲಿಯವರೆಗೂ ಸಹ ಮನುಷ್ಯನ ಶರೀರದಲ್ಲಿ ಉಸಿರಿರುತ್ತೋ ಅಲ್ಲಿಯವರೆಗೂ ಮನುಷ್ಯ ದಯೆಯನ್ನು ಬಿಡಬಾರ್ದು. ಅವನು ದಯಾವಂತನಾಗಿ ಜೀವನವನ್ನು ನಡೆಸುವಂತಹ ಕಲೆಯನ್ನು ರೂಢಿಸಿಕೊಳ್ಳಬೇಕು. ಯಾರಲ್ಲಿ ದಯೆ ಇರುತ್ತೋ, ಕರುಣೆ ಇರುತ್ತೋ ಅವರು ಯಾವ ರೀತಿಯಾಗಿ ಬೇರೆಯವರಿಗೆ ಎಷ್ಟು ಬೇಗ ಸ್ಪಂದಿಸ್ತಾರೋ ಅವರ ಕಷ್ಟಗಳಿಗೂ ಸಹ ಸ್ಪಂದಿಸುವಂಥ ಸಾವಿರಾರು ಹೃದಯಗಳಿರ್ತವೆ. ಯಾರಿಗೆ ಅಹಂಕಾರವಿರುತ್ತೋ ಅವರು ಕೊನೆಗಾಲದಲ್ಲಿ ಕಷ್ಟಗಳು ಬಂದಾಗ ಒಂಟಿಯಾಗಿ ಎಲ್ಲವನ್ನ ಎದುರಿಸಬೇಕಾಗುತ್ತೆ. ನಾವು ಅನೇಕ ಚಲನಚಿತ್ರಗಳನ್ನು ಸಹ ನೋಡಿರಬಹುದು. ಯಾರು ತುಂಬ ಶ್ರೀಮಂತನಾಗಿರ್ತಾನೆ, ಅಹಂಕಾರದಿಂದ ಮೆರಿತಾ ಇರ್ತಾನೆ, ಆಗ ಜನಸಾಮಾನ್ಯ ಜನ ಏನಂತ ಎಲ್ಲ ಹೇಳ್ತಾರೆ, ಇದ್ರೆ ಅವನ ಮನೆಗಿದ್ದೀತು ಶ್ರೀಮಂತಿಕೆ, ಆ ಶ್ರೀಮಂತಿಕೆಯನ್ನು ತೆಗೆದುಕೊಂಡು ನಾವೇನು ಮಾಡೋದು, ತುಂಬ ಅಹಂಕಾರಿ ಅವನಿಗೆ ಬರಬೇಕಾಗಿತ್ತು, ಈ ರೀತಿ ಇದಕ್ಕಿಂತ ದೊಡ್ಡ ಕಷ್ಟ ಬರಬೇಕಾಗಿತ್ತು, ಭಗವಂತ ಸರಿಯಾಗೇ ಮಾಡಿದ್ದಾನೆ ಅವನಿಗೆ ಅಂತೆಲ್ಲ ಆಡ್ಕೊಳ್ತಾರೆ. ಅದೇ ಯಾರಾದರೂ ಒಬ್ಬ ಮನುಷ್ಯ ಶ್ರೀಮಂತನಾಗಿದ್ದು ದಯಾವಂತನಾಗಿದ್ದರೆ ಅವನಿಗೆ ಕಷ್ಟ ಬಂದಾಗ ಅವರೆಲ್ಲರ ಧಾವಿಸಿ ಬರ್ತಾರೆ, ಇಂಥ ದೇವರಂಥ ಮನುಷ್ಯನಪ್ಪ ಇವನಿಗೆ ಇಂಥ ಕಷ್ಟ ಯಾಕಾದರೂ ಕೊಟ್ಟ ಆ ಭಗವಂತ, ಇವನಿಗೆ ಕೊಡೋ ಬದಲು ನಮಗಾದರೂ ಕೊಡಬಾರ್ದಾಗಿತ್ತಾ, ಆ ಕಷ್ಟ ನಮಗೆ ಬಂದಿದ್ರೆ ನಾವಷ್ಟೇ ಸಾಯ್ತಾ ಇದ್ವಿ, ನಮ್ಮಂಥ ಸಾವಿರಾರು ಜನರಿಗೆ ಇವರು ಸಹಾಯ ಮಾಡ್ತಾ ಇದ್ರು,
ಇವರಿಗೆ ಯಾಕೆ ಇಂಥ ಕಷ್ಟ ಬಂತು ಅಂತ ಅವರೆಲ್ಲರೂ ಸಹ ಭಗವಂತನ ಹತ್ರ ಪ್ರಾರ್ಥಿಸ್ಕೊಳ್ತಾರೆ. ಇವರ ಕಷ್ಟ ಬೇಗ ಪರಿಹಾರ ಆಗಲಿ, ಇವರು ಮೊದಲಂತ ಆಗಲಿ ಅಂತೆಲ್ಲ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದಕ್ಕೆ ಕಾರಣ ಅವರ ಮನಸ್ಸಿನಲ್ಲಿರುವಂಥ ದಯೆ, ಇನ್ನೊಬ್ಬರ ಮನಸ್ಸಿನಲ್ಲಿರುವಂಥ ಅಹಂಕಾರ. ದಯೆ ಇನ್ನು ಸಾವಿರಾರು ಹೃದಯಗಳನ್ನು ಗೆಲ್ಲುವಂಥ ಕೆಲಸವನ್ನು ಮಾಡಿದರೆ ಅಹಂಕಾರ ಸಾವಿರಾರು ಹೃದಯದಿಂದ ದೂರವಾಗಿ ಒಂಟಿತನವನ್ನು ಉಂಟು ಮಾಡುತ್ತೆ. ಹಾಗಾಗಿ ಮಕ್ಕಳೇ, ನಾವು ಯಾವತ್ತಿಗೂ ಸಹ ಒಂಟಿಯಾಗಿ ಕೊರಗೋದು ಬೇಡ. ನಾವು ಎಲ್ಲರ ಜೊತೆಗೆ ಒಂದಾಗಿ, ಎಲ್ಲರೊಂದಾಗಿರುವ ಮಂಕುತಿಮ್ಮ ಎನ್ನುವಂತೆ ಎಲ್ಲರ ಜೊತೆಯಾಗಿ ಇದ್ದು ಎಲ್ಲರ ಭಾವನೆಗಳನ್ನು ಹಂಚಿಕೊಂಡು ನಾವು ಸಹ ಎಲ್ಲವನ್ನ ಇನ್ನೊಬ್ಬರ ಹತ್ರ ಹಂಚಿಕೊಂಡು ವಿಶಾಲ ಹೃದಯವಂತರಾಗಿ ಯಾವುದೇ ಕಪಟವಿಲ್ಲದೆ ಇರುವಂತಹ ಮನಸ್ಸನ್ನು ಹೊಂದಿರುವಂಥವರಾಗಿ ಸುಖವಾದ ನೆಮ್ಮದಿಯಾದ ಜೀವನವನ್ನು ನಾವು ಕಳೆಯುವಂತಾಗಬೇಕು ಹೇಳಿ ಇಲ್ಲಿ ತುಳಸಿದಾಸ್ಜಿಯವರು ಹೇಳ್ತಾ ಇದ್ದಾರೆ. ನಾನೂ ಸಹ ಅದನ್ನೇ ಬಯಸ್ತಾ ಇದ್ದೀನಿ. ನಿಮ್ಮ ಬದುಕು ಸಹ ಇದೇ ರೀತಿಯ ನೆಮ್ಮದಿಯ ಬದುಕಾಗಲಿ, ನಿಶ್ಚಿಂತೆಯ ಬದುಕಾಗಲಿ, ಅಂಥ ದಯೆಯನ್ನು ನೀವು ಸಹ ಈಗಲಿಂದಲೇ ನಿಮ್ಮಲ್ಲೇ ಬೆಳೆಸ್ಕೊಳ್ಳಿ. ಏಥಾ ಇಸ್ दोहे के तीसरी पंक्ति का भावार्थ. अब हम देखते हैं इस दोहे की चौथा पंक्ति में तुलसीदास जी क्या कह रहे हैं. तुलसी साथी विपत्ति के विद्या विनय विवेक साहस सुकृति सुसत्यव्रत राम भरोसा एक. तुलसी साथी विपत्ति के विद्या विनय विवेक साहस सुकृति सुसत्यव्रत राम भरोसा एक. तुलसीदास जी कह रहे हैं कि मनुष्य पर जब विपत्ति पड़ती है तब विद्या विनय तथा विवेक ही उसका साथ निभाते हैं. तुलसीदास जी यहाँ पर कह रहे हैं कि मनुष्य के जीवन में सुख दुख एक ही नाण्य के दो पहलू हैं, दो मुख हैं. जिस तरह सुख का आह्वान हम कर लेते हैं उसी तरह दुख का आह्वान भी कर लेना चाहिए. तभी हमें अपने सच्चे साथियों का परिचय होते हैं. कबीर दास जी एक और कहते हैं कि हे भगवान, हम सभी भगवान के सामने बैठते हैं तो भगवान से प्रार्थना कर लेते हैं कि हमें सदा सुखी रखे, हम परीक्षा में पास हो जाए, हमें धन प्राप्ति हो जाए. लेकिन कबीर दास जी ये सब नहीं पूछते थे. वे पूछते थे कि मुझे आज कोई ना कोई कष्ट का समय प्राप्त होना चाहिए, क्योंकि उसी कष्ट के द्वारा मैं अपने सच्चे मित्रों का पहचान सकता हूँ, सच्चे मित्रों को पहचान सकता हूँ. इसीलिए यहाँ पर तुलसीदास जी भी कह रहे हैं कि हमारे विपत्ति के सच्चे साथी हैं विद्या विनय विवेक, क्योंकि कष्ट निभाने वाले वे ही हैं. बाद में हमारे मित्र आते हैं. जो राम पर भरोसा करता है वहाँ साहसी, सत्यव्रती और सुकृतवान बनता है. यहाँ पर साथी शब्द का अर्थ होता है मित्र, विपत्ति शब्द का अर्थ होता है कष्ट, सुकृति अच्छे काम करने वाले, सुसत्यव्रत सदा सत्य बोलने वाला, भरोसा यानी ವಿಶ್ವಾಸ. ಮಕ್ಕಳೇ, ಈ ನಾಲ್ಕನೆಯ ಪದ್ಯದ ನುಡಿಯಲ್ಲಿ ಕವಿ ಹೇಳ್ತಾ ಇರೋದೇನಪ್ಪ ಅಂದರೆ, ತುಳಸಿದಾಸ್ ಜಿ ಏನಪ್ಪ ಹೇಳ್ತಾ ಇರೋದಂದರೆ, ಮನುಷ್ಯ ಪರ್ ಜಬ್ ವಿಪತ್ತಿ ಪಡ್ತಿ ಹೈ, ಮನುಷ್ಯನಿಗೆ ಯಾವಾಗ ಕಷ್ಟಗಳು ಎದುರಾಗ್ತಾವೋ ಆಗ ಆ ಕಷ್ಟಗಳನ್ನು ಎದುರಿಸೋದಕ್ಕೆ ಅವನಿಗೆ ನಿಜವಾದ ಸಂಗಾತಿಗಳು ಯಾರಂದರೆ, ನಿಜವಾದ ಸ್ನೇಹಿತರಾಗಿರ್ಬೋದು, ಸಹಾಯಕರಾಗಿರ್ಬೋದು ಯಾರು ಅಂದರೆ ವಿದ್ಯಾ ವಿನಯ್ ವಿವೇಕ್. ವಿದ್ಯೆ ಆತನಲ್ಲಿರುವಂತಹ ವಿನಯವಂತಿಕೆ ಮತ್ತು ವಿವೇಕ ಆತನ ಬುದ್ಧಿ, ಇವು ಮೂರು ಆತನ ನಿಜವಾದ ಸ್ನೇಹಿತರು. ನಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕಾದಾಗ ನಮಗೆ ಸುಖ ಸಂಪತ್ತನ್ನು ಕೊಡು, ಆರೋಗ್ಯವನ್ನು ಕೊಡು, ಸದಾ ನೆಮ್ಮದಿಯನ್ನು ಕೊಡು, ಹಣವನ್ನು ಕೊಡು ಅಂತೆಲ್ಲ ಬೇಡ್ಕೊಳ್ತೀವಿ. ಆದರೆ ಕಬೀರ್ ದಾಸ್ ಜಿಯವರು ಒಂದು ಕಡೆ ಭಗವಂತನ ಹತ್ರ ಏನಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂದರೆ, ಹೇ ಭಗವಾನ್ ಹಮೇ ಸದಾ ಕಷ್ಟದೋ, ಹೇ ಭಗವಂತ ನನಗೆ ಯಾವಾಗಲೂ ಕಷ್ಟಗಳನ್ನು ಕೊಡು, ಆ ಕಷ್ಟವನ್ನು ಎದುರಿಸುವ ಮನೋಧೈರ್ಯವನ್ನು ಕೊಡು. ಯಾಕಂದರೆ ಆ ಕಷ್ಟಗಳು ಬಂದಾಗಲೇ ಮಾತ್ರ ಮನುಷ್ಯ ಗಟ್ಟಿಯಾಗೋದು. ಇಲ್ಲಾಂದರೆ ಮನುಷ್ಯನ ಜೀವನ ಉಪ್ಪಿಲ್ಲದ ಅಡುಗೆಯಂತೆ ನಿಸ್ಸಾರವಾಗಿರುತ್ತೆ.
ಯಾವ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬಂದಿರ್ತವೋ ಅವನು ಗಟ್ಟಿಯಾಗಿರ್ತಾನೆ, ನಿರ್ಭಯನಾಗಿರ್ತಾನೆ, ವಿವೇಕವಂತನಾಗಿರ್ತಾನೆ, ಧೈರ್ಯಶಾಲಿಯೂ ಸಹ ಆಗಿರ್ತಾನೆ. ಹಾಗಾಗಿ ಕಬೀರ್ ದಾಸ್ಜಿಯವರು ಭಗವಂತನ ಹತ್ರ ಆ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಇಲ್ಲಿ ತುಳಸಿದಾಸ್ಜಿಯವರು ಏನಪ್ಪ ಹೇಳ್ತಾ ಇರೋದಂದರೆ, ನನಗೆ ಮನುಷ್ಯನಿಗೆ ಕಷ್ಟಗಳು ಬಂದಾಗ ಆ ಕಷ್ಟಗಳಿಗೆ ನಿಜವಾದ ಸಂಗಾತಿ ಆಗುವಂಥವರು ಆತ ಹೊಂದಿರುವಂತಹ ವಿದ್ಯೆ, ಆತನಲ್ಲಿರುವಂತಹ ವಿವೇಕತನ ಮತ್ತು ಆತನಲ್ಲಿರುವಂತಹ ಬುದ್ಧಿವಂತಿಕೆ, ಇವೇ ಆತನಿಗೆ ಕೈ ಹಿಡಿತವೆ, ಆತನ ಜೊತೆಯಾಗಿ ನಿಲ್ತವೆ. ಯಾವ ಮನುಷ್ಯ ಭಗವಂತನನ್ನು ನಂಬುತ್ತಾನೋ ಅವನು ಸಾಹಸಿಯಾಗಿರ್ತಾನೆ, ಸತ್ಯವಂತನಾಗಿರ್ತಾನೆ ಮತ್ತು ಸದಾ ಒಳ್ಳೆಯ ಕೆಲಸಗಳನ್ನೇ ಮಾಡುವಂಥವನಾಗಿರ್ತಾನೆ. ಸುಕೃತ್ವಾನ್ ಒಳ್ಳೆಯ ಕೆಲಸಗಳನ್ನು ಮಾಡುವಂಥವನು. ಸಾಥಿ ಅಂದರೆ ಸಂಗಾತಿ ಅಥವಾ ಸ್ನೇಹಿತ, ವಿಪತ್ತಿ ಅಂದರೆ ಕಷ್ಟ, ಸುಕೃತಿ ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡುವಂಥವನು, ಸುಸತ್ಯವ್ರತ ಸದಾ ಸತ್ಯವನ್ನು ಹೇಳುವಂಥವನು. ಹೀಗೆ ತುಳಸಿದಾಸ್ಜಿಯವರು ಮನುಷ್ಯ ಕಲಿಯುವಂಥ ಸಂದರ್ಭದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ವಿಷಯಗಳನ್ನು ಕಲಿತಾ ಹೋಗಬೇಕು. ಕುವೆಂಪು ಅವರು ಸಹ ಒಂದು ಕಡೆ ಹೇಳ್ತಾರೆ, ಮಕ್ಕಳು, ವಿದ್ಯಾರ್ಥಿಗಳು ಭತ್ತವನ್ನು ತುಂಬುವಂಥ ಚೀಲಗಳಾಗದೆ ಭತ್ತ ಬೆಳೆಯುವಂಥ ಗದ್ದೆಗಳಾಗಬೇಕು ಅಂತ. ಹಾಗೆಯೇ ಎಷ್ಟು ಸಾಧ್ಯ ಕಲಿಯುವಂಥ ವಯಸ್ಸಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ವಿಷಯಗಳನ್ನು ನಾವು ಕಲಿಯೋದಕ್ಕೆ ಪ್ರಯತ್ನ ಪಡಬೇಕು. ಆ ಕಲಿಕೆ ಯಾವತ್ತಾದರೂ ಒಂದು ದಿನ ನಮ್ಮನ್ನು ಕೈ ಹಿಡಿಯುತ್ತೆ, ಬಂದಿರುವಂಥ ಸಂಕಷ್ಟದಿಂದ ನಮಗೆ ಪಾರು ಮಾಡುತ್ತೆ. ಹಾಗೆ ವಿನಯವಂತರೂ ಸಹ ಆಗಿರಬೇಕು. ಆ ವಿನಯವಂತಿಕೆ ಇದ್ದಾಗ ಮಾತ್ರ ನಮ್ಮ ಕಷ್ಟದಲ್ಲಿ ನಮಗೆ ಜೊತೆಯಾಗಿ ನಿಲ್ಲೋದಕ್ಕೆ, ಆತ್ಮಸ್ಥೈರ್ಯವನ್ನು ಕೊಡೋದಕ್ಕೆ ನಮಗೆ ನಮ್ಮ ಸ್ನೇಹಿತರು ಮುಂದೆ ಬರ್ತಾರೆ. ಆ ವಿನಯವಂತಿಕೆ ಇಲ್ಲ ಅಂದರೆ, ಅಹಂಕಾರದಿಂದ ನಾವು ತುಂಬಿ ತುಳುಕ್ತಾ ಇದ್ದರೆ ಯಾರೂ ಸಹ ನಮ್ಮ ಜೊತೆ ಬರೋದಿಲ್ಲ. ಹಾಗೆ ಬುದ್ಧಿವಂತಿಕೆಯೂ ಸಹ ನಮ್ಮಲ್ಲಿ ಇರಬೇಕು. ಓದಿರೋದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಸದ್ಬಳಕೆ ಮಾಡುವಂತಹ ಒಂದು ವಿವೇಚನೆಯನ್ನು ಸಹ ನಾವು ಒಳಗೊಂಡಿರಬೇಕು, ಅದನ್ನು ಅಳವಡಿಸಿಕೊಳ್ಳಬೇಕು. ಹಾಗಿದ್ದಾಗ ಮಾತ್ರ ಮನುಷ್ಯ ಎಲ್ಲ ಕಷ್ಟಗಳಿಂದ ಪಾರೋಗೋದಕ್ಕೆ ಸಾಧ್ಯ. ಇಲ್ಲಿ ಕವಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಯಾರು ಭಗವಂತನ ಮೇಲೆ ನಿಜವಾದ ನಂಬಿಕೆಯನ್ನು ಇಟ್ಟಿರ್ತಾರೋ ಅವರು ಸಾಹಸಿಗಳಾಗ್ತಾರೆ, ಸತ್ಯವಂತರಾಗ್ತಾರೆ ಮತ್ತು ಸದಾ ಒಳ್ಳೆಯ ಕೆಲಸಗಳನ್ನೇ ಮಾಡುವಂಥ ಮನಸ್ಸುಳ್ಳವಂಥವರಾಗಿರ್ತಾರೆ. ಆದ್ದರಿಂದ ಮಕ್ಕಳೇ, ನೀವು ಸಹ ಭಗವಂತನ ಮೇಲೆ ಕಣ್ಮುಚ್ಚಿ ನಂಬಿಕೆಯನ್ನು ಇಡಬೇಕು. ಆ ಭಗವಂತನ ನಂಬಿಕೆಯಲ್ಲಿ ಯಾವುದೇ ಒಂದು ಸಣ್ಣ ಅನುಮಾನವೂ ಸಹ ಬರಬಾರ್ದು. ಕಣ್ಮುಚ್ಚಿ ನಂಬುವಂತಹ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಎಂಥ ಕಷ್ಟಗಳು ಬಂದರೂ ಸಹ ಭಗವಂತ ನಮಗೆ ಸಹಾಯ ಮಾಡ್ತಾನೋ ಅನ್ನೋ ನಂಬಿಕೆ ಇದ್ದರೆ ಎಷ್ಟೇ ಕಷ್ಟಗಳು ಬಂದರೂ ಸಹ ಭಗವಂತ ನಿಜಕ್ಕೂ ನಮ್ಮ ಸಹಾಯಕ್ಕೆ ಬರ್ತಾನೆ. तो ये था इस दोहे की चौथा पंक्ति. तो आइए इस पद्य के 5वां पंक्ति में, अंतिम पंक्ति में तुलसीदास जी क्या कह रहे हैं. राम नाम मणि दीप धरो जीह देहरी द्वार, राम नाम मणि दीप धरो जीह देहरी द्वार, तुलसी भीतर बाहिरो जो चाहसी उजियार, तुलसी भीतर बाहिरो जो चाहसी उजियार. तुलसीदास जी कहते हैं कि जिस तरह देहरी पर दिया रखने से घर के भीतर तथा आंगन में प्रकाश फैलता है, उसी तरह राम नाम जपने से मनुष्य की आंतरिक और बाह्य शुद्धि होती है. यहाँ पर धरु, धरु इसका अर्थ होता है धरना ಅಂದರೆ ಇಡುವುದು, ಜೀಹ ನ್ಯಾಲಿಗೆ, ಜೀಹ ದೆಹರಿ ದ್ವಾರ್, ದೆಹರಿ ಅಂದರೆ ಬಾಗಿಲು, ತುಳಸಿ ಭೀತರ್ ಭೀತರ್ ಅಂದರೆ ಒಳಗಡೆ, ಬಾಹಿರೋ ಅಂದರೆ ಹೊರಗಡೆ. ಉಜಿಯಾರ್, ಉಜಿಯಾರ್ ಅಂತಂದರೆ ಪ್ರಕಾಶ. ಚಾಹಸಿ, ಚಾಹಸಿ ಅಂದರೆ ಸುತ್ತಲೂ, ನಾಲ್ಕು ಕಡೆ. ಕವಿ ಇಲ್ಲಿ ಏನಪ್ಪ ಹೇಳ್ತಾ ಇರೋದಂದರೆ, ರಾಮನಾಮ ಮನಿ ದೀಪ ಧರೋ ಜೀಹ ದೇಹರಿ ದ್ವಾರ್. ಯಾವ ಮನುಷ್ಯ, ಇಲ್ಲಿ ಒಂದು ಹೋಲಿಕೆಯನ್ನು ಕವಿ ಕೊಡ್ತಾ ಇದ್ದಾರೆ. ಯಾವ ಪ್ರಕಾರ ಮನುಷ್ಯ ತನ್ನ ಮನೆಯ ಹೊಚ್ಚಿಲ ಮೇಲೆ, ದೆಹರಿ ಅಂದರೆ ಹೊಚ್ಚಿಲು, ಹೊಚ್ಚಿಲು, ದ್ವಾರ ಅಂದರೆ ಬಾಗಿಲು, ಬಾಗಿಲ ಹೊಚ್ಚಿಲದ ಮೇಲೆ ನಾವು ದೀಪವನ್ನು ಇಟ್ಟಾಗ ಆ ದೀಪದ ಬೆಳಕು ಮನೆಯ ಒಳಗೂ ಇರುತ್ತೆ, ಮನೆಯ ಹೊರಗಡೆನೂ ಸಹ ಇರುತ್ತೆ. ಹಾಗೆಯೇ ಯಾವ ಮನುಷ್ಯ
ತನ್ನ ಬಾಯಿಂದ ರಾಮನಾಮವನ್ನು ಜಪಿಸ್ತಾ ಇರ್ತಾನೋ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾನೋ, ಆ ಭಗವಂತನ ನಾಮಸ್ಮರಣೆಯಿಂದಾಗಿ ಆತನ ಆಂತರಿಕ ಶುದ್ಧಿಯೂ ಆಗುತ್ತೆ. ಹಾಗೆಯೇ ಆ ರಾಮನಾಮದ ಜಪದ ಶಕ್ತಿಯಿಂದಾಗಿ ಸುತ್ತಮುತ್ತಲಿನ ವಾತಾವರಣವೂ ಸಹ ಪರಿಶುದ್ಧವಾಗಿರುತ್ತೆ. ಹಾಗಾಗಿ ಮನುಷ್ಯ ಸದಾ ರಾಮನಾಮವನ್ನು ಜಪಿಸ್ತಾ ಇರಬೇಕು, ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಆ ಭಗವಂತನ ಸ್ಮರಣೆಯಿಂದಾಗಿ ಆತನಿಗೆ ಆಂತರಿಕ ಶುದ್ಧಿ ಮತ್ತು ಬಾಹ್ಯ ಶುದ್ಧಿಯೂ ಆಗುತ್ತೆ. ಯಾವ ಪ್ರಕಾರ ಅಂದರೆ, ಮನುಷ್ಯ ಹೊಚ್ಚಲದ ಮೇಲೆ ದೀಪವನ್ನು ಇಟ್ಟಾಗ ಯಾವ ರೀತಿಯಾಗಿ ಆ ದೀಪ ಮನೆ ಒಳಗೂ ಬೆಳಕನ್ನು ಕೊಡುತ್ತೆ, ಮನೆ ಹೊರಗೂ ಬೆಳಕನ್ನು ಕೊಡುತ್ತೆ, ಅದೇ ರೀತಿಯಾಗಿ ರಾಮನಾಮದ ಜಪದ ಫಲ ಮನುಷ್ಯನ ಆಂತರಿಕ ಶುದ್ಧಿಯನ್ನು ಮಾಡುತ್ತೆ, ಜೊತೆಗೆ ಬಾಹ್ಯ ಶುದ್ಧಿಯನ್ನು ಸಹ ಮಾಡುತ್ತೆ. तो ये था इस पंक्ति का अंतिम चरण का, अंतिम पंक्ति का भावार्थ. तो बच्चों, मैं समझती हूँ इस दोहे आपको अच्छी तरह से समझ में आ चुका है, और ये भी आशा करती हूँ तुलसीदास जी इस दोहे में क्या क्या बताए हैं, क्या क्या आपको समझाए हैं, उन सारे अंशों को आप हमेशा अपने जीवन में अनुकरण कर लेंगे और सदा उन सारे अंशों को याद में रखेंगे, और सदा आप भविष्य में सुखी रहेंगे, निर्मल निस्वार्थ मनोभाव से सेवा करेंगे, और सदा भगवान का नामस्मरण करते हुए धैर्य से विवेक से अपना जीवन बिताने की कौशल्य को अपनाएंगे. तो अवसर दिए गए आप सभी को मेरी ओर से धन्यवाद बच्चों. तो हम कल मिलते हैं. धन्यवाद.